Okay, this video is relating to branch account basics. ಪ್ರತಿಯೊಂದು ಬ್ರಾಂಚ್ ಅಕೌಂಟ್ ಪ್ರಾಬ್ಲಮ್ ಮಾಡೋಕ್ಕೆ ಮುಂಚೆ ಬ್ರಾಂಚ್ ಅಕೌಂಟಲ್ಲಿ ಏನೇನೆಲ್ಲ ಬರಬಹುದು ಅದನ್ನು ಬ್ರೀಫಾಗಿ ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ. ದಿಸ್ ಇಸ್ ವಾಟ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ಇನ್ ಲಾಸ್ಟ್ ಕ್ಲಾಸ್. ಮೆನಿ ಆಫ್ ಯು ಕುಡಂಟ್ ಹಿಯರ್ ಇಟ್, ಸಿಗ್ನಲ್ ಇಶ್ಯೂಸಿಂದ ಕೇಳಿಲ್ಲ. ಬಟ್ ಈಗ ನಾನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿ. ಇದಾದಮೇಲೂ ಡೌಟ್ಸ್ ಇದ್ದರೆ ನೀವು ಗೂಗಲ್ ಕ್ಲಾಸ್ ರೂಮಲ್ಲಾದರೂ ಹಾಕಿ ಅಥವಾ ವಾಟ್ಸಪ್ಪಲ್ಲಾದರೂ ಹಾಕಿ. ಓಕೆ, ಸೊ ಬ್ರಾಂಚ್ ಅಕೌಂಟ್ಸಲ್ಲಿ ಏನೇನೆಲ್ಲ ಇರುತ್ತೆ. ಬ್ರಾಂಚ್ ಅಕೌಂಟ್ಸಲ್ಲಿ ಫಸ್ಟ್ ನೀವೇನು ಮಾಡ್ತೀರಾ, ಇನ್ ದ ಬುಕ್ಸ್ ಆಫ್ ಡ್ಯಾಶ್ ಹೆಡ್ ಆಫೀಸ್ ಅಂತ ಹಾಕಿದ್ದೀನಿ. ಈ ಡ್ಯಾಶ್ ಅಂದರೆ ಆ ಹೆಡ್ ಆಫೀಸಿನ ಹೆಸರನ್ನು ಇಲ್ಲಿ ನೀವು ಬರೀತೀರಾ. ಓಕೆ, ಅಲ್ಲಿ ಕೊಟ್ಟಿರ್ತಾರೆ ಬಾಂಬೆ ಹೆಡ್ ಆಫೀಸ್ ಸೆಂಡ್ ಗೂಡ್ಸ್ ಟು ಪುಣೆ ಬ್ರಾಂಚ್ ಅಂತ. ಬಾಂಬೆ ಹೆಡ್ ಆಫೀಸ್ ಅಂದಾಗ ಇಲ್ಲಿ ಬಾಂಬೆ ಹೆಡ್ ಆಫೀಸ್ ಅಂತ ಬರೀರಿ. ಅದಾದಮೇಲೆ ಪುಣೆ ಬ್ರಾಂಚ್ ಅಂದಾಗ ಪುಣೆ ಬ್ರಾಂಚ್ ಅಂತ ಇಲ್ಲಿ ಬರೀರಿ. ಓಕೆ, ಸೊ ಇನ್ ದ ಬುಕ್ಸ್ ಆಫ್ ಡ್ಯಾಶ್ ಹೆಡ್ ಆಫೀಸ್ ಇದು ಕಂಪಲ್ಸರಿ ನೀವು ಬರೀಬೇಕು. ಇನ್ ದ ಬುಕ್ಸ್ ಆಫ್ ಡ್ಯಾಶ್ ಹೆಡ್ ಆಫೀಸ್ ಡ್ಯಾಶ್ ಬ್ರಾಂಚ್ ಅಕೌಂಟ್, ಯಾವ ಬ್ರಾಂಚ್ ಅಕೌಂಟು ಫಾರ್ ದ ಇಯರ್ ಎಂಡಿಂಗ್ ಎಲ್ಲಿಗೆ, ಇಯರ್ ಎಂಡಿಂಗ್ ಡೇಟ್ ಹಾಕಬೇಕಿಲ್ಲಿ. ಯೂಶ್ವಲಿ ಅದು 31st ಮಾರ್ಚ್ ಇರುತ್ತೆ ಅಥವಾ 31st ಡಿಸೆಂಬರ್ ಆದರೂ ಇರಬಹುದು. ಜಾಸ್ತಿ 31st ಮಾರ್ಚ್ ಇರುತ್ತೆ. ಸೊ ಅದನ್ನು ಬರೀರಿ, 31st ಮಾರ್ಚ್ ಯಾವ ಇಯರ್ ಅಂತ. ಇಲ್ಲಿ ಡೆಬಿಟ್ ಹಾಕ್ತೀರಾ, ಈ ಕಡೆ ಕ್ರೆಡಿಟ್ ನಾರ್ಮಲ್ ಎಲ್ಲ ಲೆಜರ್ ಅಕೌಂಟ್ಸ್ಗೂ ಹಾಕ್ದಂಗೆ. ಸೊ ಡೆಬಿಟ್ ಸೈಡಲ್ಲಿ ಏನೇನೆಲ್ಲ ಬರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಗೋ ಆನ್ ಸೀಯಿಂಗ್ ಇಟ್. ಓಕೆ, ಡೆಬಿಟ್ ಸೈಡಲ್ಲಿ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಇಸ್ ಯೋರ್ ಓಪನಿಂಗ್ ಅಸೆಟ್ಸ್. ಓಪನಿಂಗ್ ಅಸೆಟ್ಸ್ ಬರುತ್ತೆ. ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್. ಯಾವುದಾದ್ರೂ ಪ್ರಾಬ್ಲಮಲ್ಲಿ ಹೊಸದಾಗಿ ಆ ಬ್ರಾಂಚ್ನ ಶುರು ಮಾಡಿದರೆ ಈ ಐಟಮ್ ಇರೋದಿಲ್ಲ. ಓಕೆ, ಇಲ್ಲಿ ಡಾರ್ಕಾಗಿ ಏನು ಬೋಲ್ಡಾಗಿ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಮೇಜರ್ ಹೆಡ್ಡಿಂಗ್ಸ್. ಅದ್ರ ಕೆಳಗಡೆ ಎಷ್ಟೊಂದು ಐಟಮ್ಸ್ ಬರ್ಬೋದು. ಯಾವುದಾದ್ರೂ ಬ್ರಾಂಚ್ ಹೊಸದಾಗಿ ಶುರು ಮಾಡಿದರೆ ಈ ಇಡೀ ಐಟಮ್ ಬರೋದಿಲ್ಲ. ಕ್ಲಿಯರ್? ಹಳೆ ಬ್ರಾಂಚಸ್ಸಿಗೆ ಮಾತ್ರ ಬರುತ್ತೆ. ಓಪನಿಂಗ್ ಅಸೆಟ್ಸಲ್ಲಿ ಏನೇನೆಲ್ಲ ಬರಬಹುದು ಅಂತ ಹಾಕಿದ್ದೀನಿ. ಇದೆಲ್ಲ ಎಲ್ಲ ಪ್ರಾಬ್ಲಮ್ಸಲ್ಲೂ ಇರಬೇಕು ಅಂತಲ್ಲ, ಕೆಲವೊಂದು ಪ್ರಾಬ್ಲಮ್ಸಲ್ಲೇ ಕೆಲವೊಂದು ಐಟಮ್ ಇರುತ್ತೆ. ಓಕೆ, ಫಸ್ಟ್ ಒನ್ ಈಸ್ ಯೋರ್ ಓಪನಿಂಗ್ ಡೆಟರ್ಸ್. ಯು ಹ್ಯಾವ್ ಓಪನಿಂಗ್ ಪೆಟಿ ಕ್ಯಾಶ್, ಸ್ಟಾಕ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇರಬಹುದು. ಫರ್ನಿಚರ್ ಅಟ್ ಬ್ರಾಂಚ್ ಕೆಲವೊಮ್ಮೆ ಕೊಟ್ಟಿರ್ತಾರೆ. ದೆನ್ ದೇ ಕುಡ್ ಬಿ ಬಿಲ್ಸ್ ರಿಸೀವಬಲ್. ಓಕೆ, ಇದಿಷ್ಟು ಐಟಮ್ಸು ನಿಮಗೆ ಡೆಬಿಟ್ ಸೈಡ್ ಆಫ್ ಬ್ರಾಂಚ್ ಅಕೌಂಟ್ ಇರಬಹುದು. ದೀಸ್ ಆರ್ ಓಪನಿಂಗ್ ಅಸೆಟ್ಸ್. ಅದಾದಮೇಲೆ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಇರುತ್ತೆ. ಇದನ್ನು ನಿಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ, ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತ. ಆ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ನ ಅಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬಂದು ಫಾರ್ ದ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಹೆಡ್ ಆಫೀಸ್. ದೀಸ್ ಆರ್ ಎಕ್ಸ್ಪೆನ್ಸಸ್ ಆಫ್ ಬ್ರಾಂಚ್ ಪೇಯ್ಡ್ ಬೈ ದ ಹೆಡ್ ಆಫೀಸ್. ಬ್ರಾಂಚ್ನ ಯಾವ್ಯಾವ ಎಕ್ಸ್ಪೆನ್ಸಸ್ನ ಹೆಡ್ ಆಫೀಸ್ ಪೇ ಮಾಡ್ತಾರೆ, ಆಲ್ ದ್ಯಾಟ್ ವಿಲ್ ಕಮ್ ಅಂಡರ್ ದಿಸ್. ಡೈರೆಕ್ಟ್ಲಿ ಪೇಯ್ಡ್ ಬೈ ಹೆಡ್ ಆಫೀಸ್, ಏನೇ ಕೊಟ್ಟಿದ್ರು ಅದೆಲ್ಲನೂ ಇಲ್ಲೇ ಬರೀತೀರಾ. ಓಕೆ, then in case you have closing liabilities ಅದನ್ನು ಈ ಕಡೆ ಬರ್ಕೋತೀರಾ. ದೆನ್ ಇದು ಲಾಸ್ಟ್ ಐಟಮ್, ಇಟ್ ಕಮ್ ಬ್ಯಾಕ್ ಟು ಇಟ್. ಇದಕ್ಕೆ ವಾಪಸ್ ಬರೋಣ ಅಂತೆ. ಸೊ ಇದಿಷ್ಟೇ ಬರೋದು. ಓಪನಿಂಗ್ ಅಸೆಟ್ಸ್, ಗೂಡ್ಸ್ ಸೆಂಡ್ ಟು ಬ್ರಾಂಚ್, ಕ್ಯಾಶ್ ಬ್ಯಾಂಕ್ ಅಕೌಂಟ್ ವಿಚ್ ಇಸ್ ಫಾರ್ ದ ಎಕ್ಸ್ಪೆನ್ಸಸ್, ಆ್ಯಂಡ್ ಕ್ಲೋಸಿಂಗ್ ಲಯಬಿಲಿಟೀಸ್. ಇದಿಷ್ಟು ನಿಮಗೆ ಡೆಬಿಟ್ ಸೈಡಲ್ಲಿ ಬರುತ್ತೆ. ಕ್ಲಿಯರ್? ಓಕೆ, ಆನ್ ದ ಕ್ರೆಡಿಟ್ ಸೈಡಲ್ಲಿ ಏನೇನು ಬರ್ಬೋದು, ಓಪನಿಂಗ್ ಲಯಬಿಲಿಟೀಸ್. ಓಕೆ, ಓಪನಿಂಗ್ ಅಸೆಟ್ಸ್ನ ಡೆಬಿಟ್ ಸೈಡ್ ಬರ್ಕೋತೀವಿ, ಓಪನಿಂಗ್ ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡಲ್ಲಿ ಬರ್ಕೋತೀವಿ. ಲಯಬಿಲಿಟೀಸ್ ಕೆಳಗಡೆ ಏನೇನು ಇರ್ಬೋದು, ಜನರಲಿ ಇದಿಷ್ಟೇ ಇರೋದು. ಸನ್ರಿ ಕ್ರೆಡಿಟರ್ಸ್ ಇರುತ್ತೆ, ಬಿಲ್ಸ್ ಪೇಯಬಲ್ ಇರುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ. ಓಕೆ, ಸಮಾನಿಕ್ ಲಯಬಿಲಿಟೀಸ್ ಇರಲ್ಲ ಪ್ರಾಬ್ಲಮಲ್ಲಿ, ಇದ್ದರೆ ಇದರಲ್ಲಿ ಯಾವುದಾದ್ರೂ ಒಂದು ಇರಬಹುದು. ಓಕೆ, ದೆನ್ ಯು ಹ್ಯಾವ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಕೆಳಗಡೆ 4 ಐಟಮ್ ಬರುತ್ತೆ. ಓಕೆ, ಒಂದು ಕ್ಯಾಶ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಎಷ್ಟಿರುತ್ತೋ ಅಷ್ಟೂ ಇಲ್ಲಿ ನೀವು ಬರ್ಕೋಬೇಕು. ಓಕೆ, ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ, ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ. ಅವಾಗ ಏನು ಮಾಡೋದು, ಟೋಟಲ್ ಸೇಲ್ಸ್ ಕೊಟ್ಟಿದ್ದರೆ ಟೋಟಲ್ ಸೇಲ್ಸ್ ಏನೇನು ಇನ್ಕ್ಲೂಡ್ ಆಗುತ್ತೆ, ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಹೌದಾ? ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್. ಸೊ ಕ್ಯಾಶ್ ಸೇಲ್ಸ್ನ ಕಂಡುಹಿಡಿಬೇಕಂದ್ರೆ ಯು ಹ್ಯಾವ್ ಟು ಡಿಡಕ್ಟ್ ಕ್ರೆಡಿಟ್ ಸೇಲ್ಸ್ ಫ್ರಮ್ ಟೋಟಲ್ ಸೇಲ್ಸ್.
ಓಕೆ, ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ ನಿಮಗೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್ ಕೊಟ್ಟಿಲ್ಲ. ಆವಾಗ ಹೆಂಗೆ ಕಂಡುಹಿಡಿತೀರಾ? ಕ್ಯಾಶ್ ಸೇಲ್ಸ್ ವಿಲ್ ಬಿ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ಕ್ರೆಡಿಟ್ ಸೇಲ್ಸ್. ಟೋಟಲ್ ಸೇಲ್ಸ್ ಮೈನಸ್ ಕ್ರೆಡಿಟ್ ಸೇಲ್ಸ್. ಕ್ಲಿಯರಾ? ಸೊ ಕ್ಯಾಶ್ ಸೇಲ್ಸ್ ಅಮೌಂಟ್ ಇಲ್ಲಿ ಬರ್ಕೋತೀರಾ, ಇಟ್ಸ್ ಫಸ್ಟ್ ಒನ್. ಆಮೇಲೆ ಅಮೌಂಟ್ ರಿಸೀವ್ ಫ್ರಮ್ ಡೆಟರ್ಸ್. ಅಮೌಂಟ್ ರಿಸೀವ್ ಫ್ರಮ್ ಡೆಟರ್ಸ್ ಅಂದರೆ ಇಟ್ ಕುಡ್ ಬಿ ಅಮೌಂಟ್ ರಿಸೀವ್ಡ್, ಇಟ್ ಕುಡ್ ಬಿ ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್, ಪೇಮೆಂಟ್ ರಿಸೀವ್ ಫ್ರಮ್ ಡೆಟರ್ಸ್, ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್, ಇದು ಯಾವುದೇ ಹೆಸರಲ್ಲಾದರೂ ಇರಬಹುದು. ಐ ರಿಪೀಟ್, ಅಮೌಂಟ್ ರಿಸೀವ್ ಫ್ರಮ್ ಡೆಟರ್ಸ್ ಅಂತಿರ್ಬೋದು, ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಅಂತಿರ್ಬೋದು, ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಡೆಟರ್ಸ್ ಅಂತಿರ್ಬೋದು, ಅಥವಾ ಪೇಮೆಂಟ್ ರಿಸೀವ್ ಫ್ರಮ್ ಡೆಟರ್ಸ್ ಅಂತ ಇರಬಹುದು. ಅದನ್ನು ಇಲ್ಲಿ ಬರ್ಕೋತೀರ. ಓಕೆ, ಬೇಸಿಕ್ಲಿ ಮನಿ ರಿಸೀವ್ ಫ್ರಮ್ ಡೆಟರ್ಸ್. ಥರ್ಡ್ ಒನ್, ಅಮೌಂಟ್ ಡೈರೆಕ್ಟ್ಲಿ ರೆಮಿಟೆಡ್ ಟು ಹೆಡ್ ಆಫೀಸ್. ಕೆಲವೊಮ್ಮೆ ನಿಮ್ಮ ಪ್ರಾಬ್ಲಮಲ್ಲಿ ಡೆಟರ್ಸು ಡೈರೆಕ್ಟಾಗಿ ಹೆಡ್ ಆಫೀಸ್ಗೆ ದುಡ್ಡನ್ನು ರೆಮಿಟ್ ಮಾಡ್ತಾರೆ ಅಥವಾ ಪೇ ಮಾಡಿರ್ತಾರೆ ಅಂತ ಕೊಟ್ಟಿರ್ತಾರೆ. ಇಫ್ ದೇ ಹ್ಯಾವ್ ಗಿವೆನ್ ಯು ದ್ಯಾಟ್, ಅದನ್ನು ಇಲ್ಲಿ ಬರೀರಿ. ದೆನ್ ಸೇಲ್ ಪ್ರೈಸ್ ಆಫ್ ಎನಿ ಅಸೆಟ್. ಸೇಲ್ ಪ್ರೈಸ್ ಆಫ್ ಎನಿ ಅಸೆಟ್. ಇನ್ ಕೇಸ್ ನೀವೇನಾದರೂ ಬ್ರಾಂಚಲ್ಲಿರುವಂಥ ಯಾವುದಾದ್ರೂ ಅಸೆಟ್ನ ಸೇಲ್ ಮಾಡಿದರೆ ಆ ಸೇಲ್ ಪ್ರೈಸ್ನ ಕೂಡ ಇಲ್ಲಿ ಹಾಕೋತೀವಿ. ಸೊ 4 ಐಟಮ್ ಬರುತ್ತೆ. ಒಂದು ಕ್ಯಾಶ್ ಸೇಲ್ಸ್, ಒಂದು ಅಮೌಂಟ್ ರಿಸೀವ್ ಫ್ರಮ್ ಡೆಟರ್ಸ್, ಅಮೌಂಟ್ ಡೈರೆಕ್ಟ್ಲಿ ರೆಮಿಟೆಡ್ ಟು ಹೆಡ್ ಆಫೀಸ್, ಮತ್ತೊಂದು ಸೇಲ್ ಪ್ರೈಸ್ ಆಫ್ ಅ ಅಸೆಟ್. ಓಕೆ, ಇದಿಷ್ಟು ಆನ್ ದ ಕ್ರೆಡಿಟ್ ಸೈಡ್. ದ ನೆಕ್ಸ್ಟ್ ಒನ್ ಇಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ರಿಟರ್ನ್ಸ್ ಫ್ರಮ್ ಬ್ರಾಂಚ್. ಡೆಬಿಟ್ ಸೈಡಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಅಂತ ಇತ್ತು ತಾನೆ, ಅದು ಹೆಡ್ ಆಫೀಸಿಂದ ಬ್ರಾಂಚ್ಗೆ ಬಂದಿರೋಂಥ ಓಕೆ, ದ್ಯಾಟ್ ಈಸ್ ಗೂಡ್ಸ್ ಸೆಂಟ್ ಫ್ರಮ್ ಹೆಡ್ ಆಫೀಸ್ ಟು ಬ್ರಾಂಚ್. ಹೆಡ್ ಆಫೀಸಿಂದ ಬ್ರಾಂಚ್ಗೆ ಕಳಿಸಿರುವಂಥ ಗೂಡ್ಸ್ನ ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಆದರೆ ಏನಾದರೂ ರಿಟರ್ನ್ಸ್ ಇತ್ತು ಬ್ರಾಂಚಿಂದ ಹೆಡ್ ಆಫೀಸ್ಗೆ ಅಂದರೆ ಅದನ್ನು ಕ್ರೆಡಿಟ್ ಸೈಡಲ್ಲಿ ಇಲ್ಲಿ ಬರ್ಕೋತೀವಿ. ಅದನ್ನು ರಿಟರ್ನ್ಸ್ ಅಂತ ಕೊಟ್ಟಿರ್ತಾರೆ. ದಿಸ್ ಇಸ್ ರಿಟರ್ನ್ಸ್ ಫ್ರಮ್ ಬ್ರಾಂಚ್. ಹುಷಾರಾಗಿ ನೋಡ್ಕೊಳ್ಳಿ, ಒಂದೊಂದ್ಸರಿ ರಿಟರ್ನ್ಸ್ ಫ್ರಮ್ ಡೆಟರ್ಸ್ ಇಲ್ಲಿ ಬರ್ಕೋಬೇಡಿ, ರಿಟರ್ನ್ಸ್ ಫ್ರಮ್ ಬ್ರಾಂಚ್ ಇದು. ಓಕೆ, ದೆನ್ you could have a general profit and loss account, which is loss on sale of asset. If there's a loss on sale of asset, you'll write here. ಯಾವ್ದಾದ್ರು ಅಸೆಟ್ನ ಸೇಲ್ ಮಾಡಿದ್ರೆ ಸೇಲ್ ಪ್ರೈಸ್ ಇಲ್ಲಿ ಬರೀರಿ ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ ಲಾಸ್ ಆದರೆ ಇಲ್ಲಿ ಬರೀತೀರಾ. ಓಕೆ, ದೆನ್ ಯು ರೈಟ್ ಡೌನ್ ಆಲ್ ದ ಕ್ಲೋಸಿಂಗ್ ಅಸೆಟ್ಸ್. ಕ್ಲೋಸಿಂಗ್ ಅಸೆಟ್ಸ್ನ ಎಲ್ಲನೂ ಈ ಕಡೆ ಬರ್ಕೋಬೇಕು. ಕ್ಲೋಸಿಂಗ್ ಅಸೆಟ್ಸ್ ಹೆಂಗೆ ಗೊತ್ತಾಗುತ್ತೆ? ಇಲ್ಲಿ ಏನೇನು ಓಪನಿಂಗ್ ಅಸೆಟ್ಸ್ ಇರುತ್ತೋ ಅದೆಲ್ಲದ್ರದ್ದು ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇಲ್ಲಿ ಬರೀಬೇಕು. ಡೆಬಿಟ್ ಸೈಡಲ್ಲಿ ಏನೇನು ಓಪನಿಂಗ್ ಅಸೆಟ್ಸ್ ಬರೆದಿರ್ತೀರೋ ಅದೆಲ್ಲ ಕ್ಲೋಸಿಂಗ್ ಅಸೆಟ್ಸ್ ಬ್ಯಾಲೆನ್ಸು ಈ ಕಡೆ ಬರೀಬೇಕು. ಕೊಟ್ಟಿಲ್ಲ ಅಂದರೆ ಹೆಂಗೆ ಫೈಂಡ್ ಔಟ್ ಮಾಡೋದು ನಾನು ಆಮೇಲೆ ಹೇಳ್ತೀನಿ. ಓಕೆ, ದೆನ್ ಯು ಫೈಂಡ್ ಔಟ್ ದ ಬ್ಯಾಲೆನ್ಸಿಂಗ್ ಫಿಗರ್. ಇದಿಷ್ಟು ಮಾಡಿದ್ಮೇಲೆ ಬ್ಯಾಲೆನ್ಸಿಂಗ್ ಫಿಗರ್ ಕಂಡುಹಿಡೀರಿ. ಈ ಸೈಡ್ ಜಾಸ್ತಿ ಇದ್ದು ಈ ಸೈಡು ನಿಮಗೆ ಬ್ಯಾಲೆನ್ಸ್ ಬಂದರೆ ದ್ಯಾಟ್ ಈಸ್ ಪ್ರಾಫಿಟ್. ಕ್ರೆಡಿಟ್ ಸೈಡ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ನಿಮಗೆ ಬ್ಯಾಲೆನ್ಸ್ ಬಂದರೆ ದ್ಯಾಟ್ ಈಸ್ ಪ್ರಾಫಿಟ್. ಸೊ ಯುಲ್ ರೈಟ್ ಇಟ್ ಹಿಯರ್ ಆಸ್ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ಸ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಅದೇ ಡೆಬಿಟ್ ಸೈಡ್ ಜಾಸ್ತಿ ಇದ್ದು ಕ್ರೆಡಿಟ್ ಸೈಡ್ ಕಮ್ಮಿ ಇದ್ದು ಇಲ್ಲೊಂದು ಬ್ಯಾಲೆನ್ಸ್ ಬಂದರೆ ದೆನ್ ಯು ವಿಲ್ ರೈಟ್ ಇಟ್ ಆಸ್ ಬೈ ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಸ್, ದಟ್ ಈಸ್ ಆಲ್ಸೋ ಯುವರ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ದ್ಯಾಟ್ಸ್ ಹೌ ಯು ಡೂ ಯುವರ್ ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟಲ್ಲಿ ಇಷ್ಟೇ ಬರೋದು, ಇದನ್ನು ಬಿಟ್ಟು ಜಾಸ್ತಿ ನಿಮ್ಗೆ ಏನೂ ಅಡ್ಜಸ್ಟ್ಮೆಂಟ್ಸ್ ಬರೋದಿಲ್ಲ. ಕ್ಲಿಯರ್? ನೀವು ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಇಷ್ಟೇ ಅಡ್ಜಸ್ಟ್ಮೆಂಟ್ಸ್ ಬರೋದು, ಇದನ್ನು ಬಿಟ್ಟು ಬೇರೆ ಏನೂ ಬರೋಲ್ಲ. ಓಕೆ, ನಥಿಂಗ್ ಮೇಜರ್. ಸ್ವಲ್ಪ ಚೇಂಜಸ್ ಇರ್ಬೋದು, ಬಟ್ ನಥಿಂಗ್ ಮೇಜರ್. ಅದಾದಮೇಲೆ ಈಗ ನಾನು ಆಗಲೇ ಹೇಳಿದೆ ನಿಮಗೆ ಈ ಕ್ಲೋಸಿಂಗ್ ಅಸೆಟ್ಸ್ನ ಹೆಂಗೆ ಕಂಡುಹಿಡಿಯೋದು ಅಂತ. ಕ್ಲೋಸಿಂಗ್ ಅಸೆಟ್ಸ್ನ ಹೆಂಗೆ ಕಂಡುಹಿಡಿಯೋದು? ಒಂದು ಕ್ಲೋಸಿಂಗ್ ಅಸೆಟ್ಸ್ ಇದ್ವು ಅಂದರೆ ಫರ್ನಿಚರೋ ಅಥವಾ ಪ್ಲ್ಯಾಂಟೋ ಈ ಥರ ಏನಾದರೂ ಒಂದು ಕೊಟ್ಟಿದ್ರು. ಆವಾಗ ಹೆಂಗೆ ಕಂಡುಹಿಡಿತೀರಾ? ಓಪನಿಂಗ್ ಬ್ಯಾಲೆನ್ಸ್ ಮೈನಸ್ ಡಿಪ್ರಿಸಿಯೇಷನ್. ಓಕೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಮೈನಸ್ ಡಿಪ್ರಿಸಿಯೇಷನ್ ತೊಗೊಂಡ್ರೆ ಕ್ಲೋಸಿಂಗ್ ಅಸೆಟ್ಸ್ ಅಂದರೆ ಈ ಫರ್ನಿಚರ್ ಇಂಥವಕ್ಕೆಲ್ಲ ನಿಮಗೆ ವ್ಯಾಲ್ಯೂಸು ಗೊತ್ತಾಗುತ್ತೆ. ಓಕೆ, ಇಂಥವಕ್ಕೆಲ್ಲ ನಿಮಗೆ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ, ಯೂಶ್ವಲಿ ಕೊಡ್ತಾರೆ. ಇನ್ ಕೇಸ್ ಕ್ಲೋಸಿಂಗ್ ಸ್ಟಾಕ್ ಗೊತ್ತಿಲ್ಲ ಆವಾಗ ಏನು ಮಾಡೋದು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಪ್ಲಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಮೈನಸ್ ಸೇಲ್ಸ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಕೊಡ್ತಾರಲ್ಲ ಅದು,
ಪ್ಲಸ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅದನ್ನು ಕೊಟ್ಟಿರ್ತಾರೆ, ಮೈನಸ್ ಸೇಲ್ಸ್. ಸೇಲ್ಸ್ ಕುಡ್ ಬಿ ಕ್ಯಾಶ್ ಆರ್ ಕ್ರೆಡಿಟ್. ಓಕೆ ಓಕೆ ಸೊ ಸೇಲ್ಸ್ ವಿಚ್ ಇಸ್ ಕ್ಯಾಶ್ ಆ್ಯಂಡ್ ಕ್ರೆಡಿಟ್ ಎರಡೂ ಸೇಲ್ಸ್ನ ಬರೀರಿ. ದೆನ್ ಇನ್ ಕೇಸ್ ಯು ಹ್ಯಾವ್ ಗೂಡ್ಸ್ ರಿಟರ್ನ್ ಫ್ರಮ್ ಬ್ರಾಂಚ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಅಂದರೆ ಮಾತ್ರ, ಕೊಟ್ಟಿದ್ದರೆ ಅದನ್ನೇ ಬರ್ಕೊಳ್ಳಿ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಸ್ಟಾಕ್ ಪ್ಲಸ್ ಗೂಡ್ಸ್ ಸೆಂಟ್ ಮೈನಸ್ ಸೇಲ್ಸ್ ಮೈನಸ್ ಗೂಡ್ಸ್ ರಿಟರ್ನ್ಡ್ ಫ್ರಮ್ ಬ್ರಾಂಚ್ ಅದಷ್ಟು. ನೆಕ್ಸ್ಟ್ ಒನ್, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿಲ್ಲ ಅಂದರೆ ಇಟ್ ವಿಲ್ ಬಿ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಪೆಟಿ ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್. ಇದು ಕೆಲವೊಮ್ಮೆ ಕೊಟ್ಟಿರ್ತಾರೆ, ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್ ಪೆಟಿ ಕ್ಯಾಶ್ ಸೆಂಟ್ ಅಂತ ಕೊಟ್ಟಿರ್ತಾರೆ. ಓಕೆ, ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್ ಅಂತ ಕೊಟ್ಟು ಅದ್ರ ಕೆಳಗಡೆ ಪೆಟಿ ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಟು ಬ್ರಾಂಚ್ ಅಂತ ಕೊಟ್ಟಿರ್ತಾರೆ. ಆ ಅಮೌಂಟ್ನ ಇಲ್ಲಿ ಬರ್ಕೊಳ್ಳಿ. ಅದಾದಮೇಲೆ ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಅಂತ ಕೊಟ್ಟಿರ್ತಾರೆ, ಅದನ್ನು ಇಲ್ಲಿ ಮೈನಸ್ ಮಾಡ್ಕೊಳ್ಳಿ. ಸೊ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿಲ್ಲ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಪೆಟಿ ಕ್ಯಾಶ್ ಸೆಂಟ್ ಬೈ ಹೆಡ್ ಆಫೀಸ್ ಮೈನಸ್ ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್. ಓಕೆ, ಇಷ್ಟನ್ನು ಮಾಡಿದ್ರೆ ನಿಮಗೆ ಕ್ಲೋಸಿಂಗ್ ಪೆಟಿ ಕ್ಯಾಶ್ ಬರುತ್ತೆ. ಈಗ ಕ್ಲೋಸಿಂಗ್ ಡೆಟರ್ಸ್ ಗೊತ್ತಿಲ್ಲ, ಅವಾಗ ಏನು ಮಾಡ್ತೀರಾ? ಕ್ಲೋಸಿಂಗ್ ಡೆಟರ್ಸ್ ಗೊತ್ತಿಲ್ಲ ಅಂದರೆ ನೀವು ಮೆಮೊರ್ಯಾಂಡಮ್ ಡೆಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋಬೇಕು. ಡೆಟರ್ಸ್ ಅಕೌಂಟಲ್ಲಿ ಏನೇನು ಬರುತ್ತೆ? ಬ್ಯಾಲೆನ್ಸ್ ಬ್ರಾಟ್ ಡೌನ್ ವಿಚ್ ಇಸ್ ಯುವರ್ ಓಪನಿಂಗ್ ಡೆಟರ್ಸ್, ಕ್ರೆಡಿಟ್ ಸೇಲ್ಸ್ ಎಷ್ಟಿರುತ್ತೋ ಅಷ್ಟನ್ನು ಬರ್ಕೊಳ್ಳಿ. ಸಾಮಾನ್ಯಕ್ಕೆ ಇವೆರಡೇ ಐಟಮ್ ಡೆಬಿಟ್ ಸೈಡಲ್ಲಿ ಬರೋದು. ಆನ್ ದ ಕ್ರೆಡಿಟ್ ಸೈಡ್ ಯು ಹ್ಯಾವ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ವಿಚ್ ಇಸ್ ಫಾರ್ ದ ಅಮೌಂಟ್ ರಿಸೀವ್ ಫ್ರಮ್ ಡೆಟರ್ಸ್. ಅಮೌಂಟ್ ರಿಸೀವ್ಡ್ ಅಥವಾ ಪೇಮೆಂಟ್ ರಿಸೀವ್ಡ್ ಇದ್ದರೆ ಅದನ್ನು ಅಲ್ಲಿ ಬರೀತೀರಾ. ಡೈರೆಕ್ಟ್ ರೆಮಿಟೆನ್ಸಸ್ ಟು ಹೆಡ್ ಆಫೀಸ್ ಅಂದರೆ ಡೈರೆಕ್ಟಾಗಿ ಬ್ರಾಂಚ್ ಡೆಟರ್ಸು ಹೆಡ್ ಆಫೀಸಿಗೆ ಪೇಮೆಂಟ್ ಮಾಡಿದರೆ ಅದನ್ನು ಇಲ್ಲಿ ಬರೀತೀರಾ. ಯು ಹ್ಯಾವ್ ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ದರೆ ಅದನ್ನು ಅಲ್ಲಿ ಬರೀರಿ. ಅಲೌನ್ಸಸ್ ಕಸ್ಟಮರ್ಸಿಗೆ ಕೊಟ್ಟಿದ್ದರೆ ಅದನ್ನು ಇಲ್ಲಿ ಕಡೆ ಬರ್ಕೊಳ್ಳಿ. ಡಿಸ್ಕೌಂಟ್ಸ್ ಕೊಟ್ಟಿದ್ದರೆ ಡೆಟರ್ಸ್ಗೆ ಅದನ್ನು ಇಲ್ಲಿ ಬರೀರಿ. ಸೇಲ್ಸ್ ರಿಟರ್ನ್ಸ್ ಇಫ್ ಎನಿ ಅದನ್ನು ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ಈಗ ಇಷ್ಟೇ ಐಟಮ್ಸ್ ಬರೋದು. ಈಗ ಇದಕ್ಕೆ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೊಂದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ. ದ್ಯಾಟ್ ವಿಲ್ ಬಿ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಯೋರ್ ಡೆಟರ್ಸ್. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಓಕೆ, ದಿಸ್ ಇಸ್ ಹೌ ಯು ಫೈಂಡ್ ಔಟ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ವೇರಿಯಸ್ ಥಿಂಗ್ಸ್. Okay, one more small thing that you will have to remember is under impress system of petty cash. ಏನಾದರೂ impress system of petty cash ಅಂತ ಕೊಟ್ಟಿದ್ರು ಅಂದರೆ ಈ ಪ್ರಾಬ್ಲಮಲ್ಲಿ ಇರುತ್ತೆ ಕೆಲವೊಮ್ಮೆ, ಹುಷಾರಾಗಿ ನೋಡ್ಕೊಳ್ಳಿ. ಇಂಪ್ರೆಸ್ ಸಿಸ್ಟಮ್ ಆಫ್ ಪೆಟಿ ಕ್ಯಾಶ್ ಅಂತ ಏನಾದರೂ ಇತ್ತು ಅಂದರೆ ಆಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಯೋರ್ ಪೆಟಿ ಕ್ಯಾಶ್ ವಿಲ್ ಬಿ ಈಕ್ವಲ್ ಟು ಕ್ಲೋಸಿಂಗ್ ಬ್ಯಾಲೆನ್ಸಸ್. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ವಿಲ್ ಬಿ ಈಕ್ವಲ್ ಟು ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಅಲ್ಲೂ ಪೆಟಿ ಕ್ಯಾಶ್ ಕೊಟ್ಟಿಲ್ಲ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಏನಿರುತ್ತೋ ಅದನ್ನೇ ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಬರ್ಕೊಳ್ಳಿ ಇಂಪ್ರೆಸ್ ಸಿಸ್ಟಮಲ್ಲಿ. ಓಕೆ, ಸೊ ಇದಿಷ್ಟು ಬೇಸಿಕ್ಸ್ ಆಫ್ ಯೋರ್ ಬ್ರಾಂಚ್ ಅಕೌಂಟ್. ಇಷ್ಟು ನಿಮಗೆ ಗೊತ್ತಿದ್ದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಬ್ರಾಂಚ್ ಅಕೌಂಟಲ್ಲಿ ಆರಾಮಾಗಿ ಮಾಡ್ಬೋದು. ಸೊ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ.